ಹಾಯ್ ಹಲೋ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಆನಂದ್ ಆಡಿಯೋ ಸೆಲೆಬ್ರಿಟಿ ಪಾಡ್ಕಾಸ್ಟ್. ನಾನು ಪರಿಣಿಕಾ. ಇತ್ತೀಚೆಗೆ ನಮ್ಮ ಆನಂದ್ ಆಡಿಯೋ ಯೂಟ್ಯೂಬ್ ಚಾನಲ್ನಲ್ಲಿ ನಿಲ್ಲಬೇಡ ಅಂತ ಒಂದು ಸಾಂಗ್ ರಿಲೀಸ್ ಆಯಿತು. ಎಲ್ಲ ಕಡೆ ರೀಚ್ ಆಗಿ ಸೂಪರ್ ಡೂಪರ್ ಹಿಟ್ ಆಯಿತು. ಇನ್ನೇನು ಕ್ಲೋಸ್ ಟು 2 million ವ್ಯೂ ಕೂಡ ರೀಚ್ ಆಗಿಬಿಡುತ್ತೆ. ಇವತ್ತು ನನ್ನ ಗೆಸ್ಟು ಯಾರಪ್ಪ ಅಂದರೆ ನಮ್ಮ ಧಾರವಾಡ ಡ್ಯಾನ್ಸಿಂಗ್ ದಿವಾ ಮತ್ತು ಅವರ ಗುರುಗಳು. ಎಸ್, ನಮ್ಮ ಸ್ಟುಡಿಯೋನಲ್ಲಿ ಇವತ್ತು ಗುರು ಶಿಷ್ಯ ಇಬ್ರು ಕಾಂಬಿನೇಷನ್ ಬಂದಿದ್ದಾರೆ. ಎಸ್, ನಮ್ಮ ಅತಿಥಿಗಳು ಸುನಿಧಿ ನಿಲೋಪನ್ ಹಾಗೆ ಅಭಿಷೇಕ್ ಮೆಥಡ್. ವೆಲ್ಕಮ್ ಟು ದಿ ಶೋ. ಹೇಗಿದ್ದೀರಿ ಇಬ್ರು? ತುಂಬಾ ಚೆನ್ನಾಗಿದ್ದೀರಾ. That's the spirit, by the way. And firstly, I want to congratulate you on Nilabeda song. Everywhere you are getting positive response. ನಿಮಗೂ congratulations sir. So ಸುನಿಧಿ, ನಿಲಬೇಡ ಸಾಂಗ್ ಇಂದಾನೆ ಸ್ಟಾರ್ಟ್ ಮಾಡೋಣ. ಇವಾಗ ಎಷ್ಟೊಂದು ಜನಕ್ಕೆ ತುಂಬಾ ಸ್ಟ್ರಗಲ್ ಮಾಡಿದ ಮೇಲೆ ಈ ತರ ಒಂದು ಸಕ್ಸಸ್ ಸಿಗುತ್ತೆ. ಆದ್ರೆ ನಿನಗೆ ಸಿನ್ಸ್ ಇಫ್ ಐ ಆಮ್ ನಾಟ್ ರಾಂಗ್, ನೀನು 10 years ಇಂದ ಡ್ಯಾನ್ಸ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದೆ. ನಾನು ಡ್ಯಾನ್ಸ್ ತುಂಬ ಚೆನ್ನಾಗಿ ಮಾಡ್ತಿದ್ದೆ. ಹಾಗಾಗಿ ನನ್ನ ಪೇರೆಂಟ್ಸ್ ಡ್ಯಾನ್ಸ್ ಕ್ಲಾಸಿಗೆ ಹಾಕಿದ್ರು. ಅಲ್ಲಿ ನಾನು ತುಂಬ ಚೆನ್ನಾಗಿ ಡ್ಯಾನ್ಸ್ ಮಾಡ್ತಿದ್ದೆ. ಆ್ಯಂಡ್ ಬೆಂಗಳೂರಲ್ಲಿ ಅಭಿಷೇಕ್ ಸರ್ ಸಿಕ್ಕರು. ನಾನು ಅವ್ರ ಜೊತೆ ಅವ್ರ ಕ್ಲಾಸಿಗೆ 1 week ಬಂದಿದ್ದೆ ಡ್ಯಾನ್ಸ್ ಪ್ರಾಕ್ಟೀಸ್ ಮಾಡೋಕ್ಕೆ. ಅಲ್ಲಿ ಅವ್ರಿಗೆ ಐಡಿಯಾ ಬಂತಟ್ ಈಗ ಆಲ್ಬಮ್ ಸಾಂಗ್ ಮಾಡಿದ್ರೆ ಹೆಂಗಿರುತ್ತೆ ಅಂತ. ಅಪ್ಪ ನಂಗೆ ಕೇಳಿದ್ರು, ಸೆಡ್ ಓಕೆ ಲೆಟ್ಸ್ ಡೂ ಇಟ್. ಇಟ್ ವಾಸ್ ದ್ಯಾಟ್ ಸಿಂಪಲ್. ಇದು ನಿನ್ ಸ್ಟೋರಿ ಆಯ್ತು, ಬಟ್ ನಾನು ಗುರು ಆಂಗಲ್ ಇಂದ ಕೇಳಬೇಕು. ಅಲ್ಲ, ವಿಶ್ ಇಟ್ ವಾಸ್ ದಟ್ ಸಿಂಪಲ್ ಫಾರ್ ಮೇಕರ್ಸ್ ಅಂಡ್ ಪ್ರೊಡಕ್ಷನ್ ಟೀಮ್. ಇಲ್ಲ, ಏನಾಯ್ತು ಅದೇ, ಇಟ್ಸ್ ಆಲ್ ಜೊತೆಲಿ ಶುರುವಾಗಿದ್ದು ಪ್ಯೂರ್ಲಿ ಆಸ್ ಶಿ ಟೋಲ್ಡ್. ಅವಳ ಹಾರ್ಡ್ ವರ್ಕು, ಅವಳ ಡೆಡಿಕೇಶನ್ನು, ಅವಳಿಗೆ ಡಾನ್ಸ್ ಮೇಲೆ ಇರೋವಂಥ ಒಂದು ಪ್ರೀತಿ. ಈಗ ನಾನು ಆಸ್ ಎ ಕೊರಿಯೋಗ್ರಫರ್, ಒಬ್ಬ ಮೇಕರ್ಗೆ ನಮಗೂ ಡಾನ್ಸ್ ಮೇಲೆ ಇರೋ ಒಂದು ಭಯ ಭಕ್ತಿನ ಅವಳಲ್ಲಿ ಕಂಡಾಗ ನನ್ನ ಜಾಗದಲ್ಲಿ ಯಾರಿದ್ರು ಅದೇ ಕೆಲಸ ಮಾಡಿರೋರು. ಬಿಕಾಸ್ ಅವಳು ಅಷ್ಟು ಪ್ಯಾಷನೇಟ್ ಇದ್ದಾಳೆ ಡಾನ್ಸ್ ಬಗ್ಗೆ. ಅದಕ್ಕೆ ಪ್ಯಾಷನೇಟ್ ನಮ್ಮ ಪ್ರೊಡಕ್ಷನ್ ಟೀಮ್ ಆಲ್ಸೋ ಅಷ್ಟೇ. ಅವಳ ಕಲೆಗೆ ನಾನು ಹಿಂಗೆ ಮಾಡೋಣ ಅಂದಾಗ ದೇ ಆರ್ ಆಲ್ಸೋ 1 second ಯೋಚನೆ ಮಾಡಲಿಲ್ಲ, ಹಂಗೆ ದೇ ಡಿಡ್ ಇಟ್. ಆ್ಯಂಡ್ ನೀವು ನೋಡ್ತಾ ಇದ್ದೀರಾ, ನಿಲ್ಲಬೇಡ, ನಿಲ್ಲಂಗಿಲ್ಲ ಅಷ್ಟೇ. ತುಂಬಾ ಅದ್ಭುತವಾಗಿ ಬಂದಿದೆ. ಕೊರಿಯೋಗ್ರಫಿ ವೈಸ್, ಮೇಕಿಂಗ್ ವೈಸ್, ಆ ಕ್ವಾಲಿಟಿ ಅಂತೂ ನೆಕ್ಸ್ಟ್ ಲೆವೆಲ್ ಇದೆ. ಮತ್ತೆ ನಿಮ್ಮ ಡ್ಯಾನ್ಸ್ ಕೂಡ ಟಾಪ್ ನಾಚ್ ಇದೆ. ಸೊ ಇದು ಪ್ಲಾನ್ ಸ್ಟಾರ್ಟ್ ಆಗಿದ್ದು ಹೇಗೆ? ಮಾಡಬೇಕು ಅಂತ ಇವಳನ್ನ ನೋಡಿದ್ರಿ, ನಿಮಗೆ ಐಡಿಯಾ ಬಂತು, ಬಟ್ ಮೇಕಿಂಗ್ ವೈಸ್, ಪ್ರೊಡಕ್ಷನ್ ಇದ್ರ ಮುಂಚೆ ಇಟ್ ವಾಸ್ ನಾವು ಕೊಲಾಬ್ರೇಟ್ ಆಗಿದ್ದ ವಿಷಯ ಏನಕ್ಕೆ ಅಂತಂದ್ರೆ, ಒಂದು ಇಂಟರ್ನ್ಯಾಷನಲ್ ಈವೆಂಟ್ ಇತ್ತು ಅವಳದು ಪರ್ಫಾರ್ಮೆನ್ಸಿಗೆ, ಕೋರಿಯೋಗ್ರಫಿಗೆ ಅಂತ ಬಂದಾಗ. ಆ ಕೊರಿಯೋಗ್ರಫಿ ಮಾಡ್ತಾ ಈಗ ನಾವ್ ಏನ್ ಹೇಳ್ಕೊಟ್ರು ಶಿ ವಾಸ್ ಲೈಕ್ ದಿಸ್, ಶಿ ಯೂಸ್ ಟು ಕ್ಯಾಚ್. ಹಿಂಗೆ ಹಿಡಿಯೋಳು ಎಲ್ಲದನ್ನು, ಎಲ್ಲ ಪ್ರತಿಯೊಂದನ್ನು ಹಿಡಿಯೋಳು. ಐ ವಾಸ್ ಲೈಕ್, ಏನೋ ಮಾಡ್ಬೋದಲ್ಲ, ಏನೋ ಒಂದು ಮಾಡ ಅಂತ ಶುರುವಾಗಿದ್ದು ಡಿಸ್ಕಷನ್ನು. ಹಿಂಗೆ ಒಂದು ಸಣ್ಣದಾಗ ಒಂದು ಸ್ಪಾರ್ಕ್ ಆಯ್ತು ಐಡಿಯಾ. ಸೊ ಆ ಐಡಿಯಾ ಇವತ್ತು ನಿಮ್ಮ ಮುಂದೆ ನಿಲ್ಲಬೇಡ ಆಗಿ ನಿಂತಿದೆ. ವೆರಿ ನೈಸ್. ಸುನಿಧಿ, ಇವಾಗ ನಿನ್ಗೆ ಡ್ಯಾನ್ಸ್ ಮೇಲೆ ಇಂಟ್ರೆಸ್ಟ್ ಸ್ಟಾರ್ಟ್ ಆಗಿದೆ ಯಾವಾಗ? ಈಗ ಟಿವಿ ನೋಡ್ತಾ, ಟಿವಿಯಲ್ಲಿ ಯಾರಾದ್ರೂ ಸಾಂಗ್ಸ್ ಅಲ್ಲಿ ಡ್ಯಾನ್ಸ್ ಮಾಡ್ಬೇಕಾದ್ರೆ ನೀನು ಡ್ಯಾನ್ಸ್ ಮಾಡ್ತಾ ಇದೆಯಾ? ಎಸ್, ಟಿವಿಯಲ್ಲಿ ಅವಾಗ ಚಂದನ್ ಸರ್ ಅವ್ರದ್ದು ಸಾಂಗ್ ಬಂದಿತ್ತು, 3 Peg ಅಂತ. ನಂಗೆ ಅದು ಬೀಟ್ಸ್ ಇಷ್ಟ ಆಯ್ತು. ಆ್ಯಂಡ್ ದೆನ್ ಅಲ್ಲಿ ಆವಾಗ ಆ ಬೀಟ್ಸ್ ಹಿಡ್ಕೊತಿದ್ದೆ, ಏನಾದರೂ ಒಂದು ಕ್ರಿಯೇಟ್ ಮಾಡ್ತಿದ್ದೆ, ಡಾನ್ಸ್ ಸ್ಟೆಪ್ ಮಾಡ್ತಿದ್ದೆ. ಆವಾಗ ಅಪ್ಪ ನೋಡಿ ಚೆನ್ನಾಗಿ ಮಾಡ್ತೀವಲ್ಲ ಅಂತಂದು ಐ ವಾಸ್ 7 ಡಾನ್ಸ್ ಹಾಕಿದ್ರು. ಹಿಂಗೆ ಡ್ಯಾನ್ಸ್ ನಾನು ಮ್ಯೂಸಿಕ್ ಹೋಗ್ತಿದ್ದೆ, ಅಲ್ಲಿ ಮಾಡ್ತಿದ್ದೆ. ಆಮೇಲೆ ಡಾನ್ಸ್ ಚೆನ್ನಾಗಿತ್ತು ಅಂತ ಮ್ಯೂಸಿಕ್ ಬಿಟ್ಟೆ. ಸೊ ಡಾನ್ಸ್ 4 years ಫುಲ್ ಆನ್ ಡಾನ್ಸ್. ಆಮೇಲೆ ಇನ್ ಸ್ಕೂಲ್ ಆಲ್ಸೋ ಅಲ್ಲಿ ಏನಾದರೂ ಫಂಕ್ಷನ್ಸ್ ಇದ್ದರೆ ನಾನು ಡ್ಯಾನ್ಸ್ ಮಾಡ್ತಿದ್ದೆ, ಎಲ್ಲರೂ ಸಪೋರ್ಟ್ ಮಾಡ್ತಿದ್ರು. ನಿನ್ನ ಸ್ಕೂಲಲ್ಲಿ ಡ್ಯಾನ್ಸ್ ಮಾಡ್ತಾ ಇದ್ದೆ. ಸೊ ಚಂದನ್ ಸರ್ ಸಾಂಗ್ 3 Peg ನಿನಗೆ ಡ್ಯಾನ್ಸ್ಗೆ ಅಟ್ರಾಕ್ಟ್ ಮಾಡ್ತು. ಈಗ ನಿನ್ನ ಸಾಂಗಿಗೆ ಚಂದನ್ ಸರ್ ಹಾಡು ಹೇಳಿದ್ದಾರೆ. ಹಂಗೆ ನಾನು ಅಲ್ಲಿ ಬರ್ತೀನಿ, ಹಂಗ ಆಗ್ತೀನಿ ಅಂತ ಅವಳೇ ಅನ್ಕೊಂಡಿರೋದಕ್ಕೆ ಇದೆಲ್ಲ ಆಗಿರೋದು. ನಿಜ. ಡೋಂಟ್ ಯು ಥಿಂಕ್ ಅಭಿಷೇಕ್, ಇವಾಗ ಅವಳು ಜಸ್ಟ್ ಹೇಳ್ತಾ ಇದ್ಲು 3 Pegs ಬೀಟ್ ಸಖತ್ತಾಗಿದೆ ಅಂತ. ಇವಾಗ ನಿಲಬೇಡ ಸಾಂಗ್ ಅಲ್ಲಿ ಅವರು ಇವಾಗ ಚಂದನ್ ಸರ್ ಅಂತಂದ್ರೆ ಫಾಸ್ಟ್ ಬೀಟ್ಸ್ ಟಕ್ ಅನ್ನಂಗಿರುತ್ತೆ. ಸೊ ಅವರೇ ಹಾಡಿದ್ದಾರೆ. ಲೈಫ್ ಕಮ್ಸ್ ಇನ್ ಫುಲ್ ಸರ್ಕಲ್. ಶಿ ಇಸ್ ಓನ್ಲಿ 13. ಅವಳಿಗೆ ಇದು ಎಷ್ಟು ಲಕ್ಕಿ ಶಿ ಇಸ್ ಅನ್ನೋದು ಇವಾಗ ಗೊತ್ತಾಗೋದಿಲ್ಲ. ಮುಂದೆ ಫ್ಯೂಚರ್ ಅಲ್ಲಿ ವೆನ್ ಯು ಲುಕ್ ಬ್ಯಾಕ್ ಯು ವಿಲ್ ಅಂಡರ್ಸ್ಟ್ಯಾಂಡ್ ಎಷ್ಟು ಬೇಗ ಸಿಕ್ತು ನನಗೆ ಸಕ್ಸಸ್ ಅಂತ ಅನ್ನೋದು. ಸೊ ಸರ್ ಯಾವ ರೀತಿ ಹೆಲ್ಪ್ ಮಾಡಿದ್ರು ಆಸ್ ಅ ಕೊರಿಯೋಗ್ರಫರ್ ಗುರು ನಿನಗೆ? ಆಸ್ ಅ ಕೊರಿಯೋಗ್ರಫರ್ ಸರ್ 100%. He was just amazing. Every time he would support me, every single time ನಂಗೆ ಸಪೋರ್ಟ್ ಮಾಡಿದ್ದಾರೆ. ಆ್ಯಂಡ್
ಎಷ್ಟು ಸಪೋರ್ಟ್ ಮಾಡಿದ್ದಾರೆ ಅಷ್ಟೇ ನಾನು ತಪ್ಪು ಮಾಡುವಾಗ ಅಷ್ಟೇ ಇಲ್ಲ ಸಿ ನಾವು ಸಪೋರ್ಟ್ ಅನ್ನೋದೇನು ಇದು ಶಿ ಈಸ್ ಅ ಮ್ಯಾಗ್ನೆಟ್, ಶಿ ಹ್ಯಾವ್ ಅಟ್ರಾಕ್ಟೆಡ್ ಎವ್ರಿಥಿಂಗ್ ಅರೌಂಡ್ ಹರ್. ನಾನು ಹೇಳೋದಾದ್ರೆ ಅದು ನಿಮಗೆ ನೀವು ಅನ್ಸುತ್ತೆ ಅಲ್ವಾ, ಇವಾಗ ಏನೋ ಒಂದು ಆಗ್ಬೇಕು ಅಂತಂದ್ರೆ ಎಲ್ಲ ಕೂಡ್ಕೊಳ್ಳುತ್ತೆ ಅಂತ. ಸಿ ದಟ್ ಈಸ್ ಹರ್ ಆರ ದಟ್ ನಮ್ಮನ್ನೆಲ್ಲ ಕರೆದು ಇದನ್ನೆಲ್ಲ ಪ್ರಾಜೆಕ್ಟ್ ಮಾಡೋಕ್ಕೆ ಇದಾಗಿರೋದು. ಅದೇ ಒಂದೊಂದ್ಸಲಿ ಅನ್ಸುತ್ತೆ, ನಾನು ಸಣ್ಣವನಿದ್ದಾಗ ಸ್ಕೂಲ್ ಕಾಲೇಜಸ್ಸಲ್ಲೆಲ್ಲ ಡಾನ್ಸ್ ಮಾಡಬೇಕಾದ್ರೆ ನಮ್ಗೆ ಇದೇ ಇತ್ತು, ಏನೋ ಮಾಡ್ಬಿಡ್ಬೇಕು, ಹಂಗೆ ಮಾಡ್ಬೇಕು, ಹಿಂಗೆ ಮಾಡ್ಬೇಕು, ಅದು ಅಲ್ಲೋಗಿ ಡಾನ್ಸ್ ಮಾಡ್ಬೇಕು, ಇಲ್ಲಿ ಬಂದು ಮಾಡಬೇಕು, ಟಿ ವಿಲಿ ಮಾಡ್ಬೇಕು, ಅಲ್ಲಿ ಮಾಡ್ಬೇಕು. ಸೊ ಅದೆಲ್ಲ ಅಕ್ಯುಮುಲೇಟ್ ಆಗಿ 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 ನೋಡಿದಾಗ ಇವತ್ತಿನ ಜನ್ರೇಷನ್ಗೆ ಒಂದು ಡಾನ್ಸ್ ನಂಬರ್, ಆಮೇಲೆ ನಮ್ಮ ಕನ್ನಡದಲ್ಲಿ ಡಾನ್ಸ್ ಪ್ರಿಸೈಸ್ಲಿ ಡಾನ್ಸ್ ಮೇಲೆ ಯಾವುದೂ ಇರಲಿಲ್ಲ. ಸೊ ಹಾಗಾಗಿ ಇದನ್ನ ಡಾನ್ಸ್ ಮುಖಾಂತರ ಒಂದು ಕತೆ ಹೇಳಬೇಕು ಅನ್ನೋದೊಂದಿತ್ತು. ಸೊ ವಿ narrated it. ಸೊ ವೆರಿ ನೈಸ್. ಚಂದನ್ ಸರ್ನ ಮೀಟ್ ಮಾಡಿದ್ಯಾ ಸಾಂಗ್ ರಿಲೀಸ್ಗೂ ಮುಂಚೆ? ಮುಂಚೆ ಮಾಡಿಲ್ಲ, ಸಾಂಗ್ ರಿಲೀಸ್ ಡೇ ಮಾಡಿದೆ. ಹಿ ವಾಸ್ ವೆರಿ ಕೂಲ್ ಮ್ಯಾನ್. ಸೊ ಚಂದನ್ ಅವರು ನಿಮ್ಗೆ ಫಸ್ಟ್ ಇಂದ ಕ್ಲೋಸಾ, ಇಲ್ಲ ನೀವು ಯಾವ ರೀತಿ ಅಪ್ರೋಚ್ ಮಾಡಿದ್ರಿ ಅವ್ರಿಗೆ? ಇಲ್ಲ, ಚಂದನ್ ಈಸ್ ಅ ವೆರಿ ಗುಡ್ ಫ್ರೆಂಡ್ ಆಫ್ ಮೈಂಡ್ ಫ್ರಮ್ 3 ಪೆಗ್ ಮುಂಚೆಯಿಂದ. ಆವಾಗ ಅವರು ನಾವೊಂದು ಟಕಿಲಾ ಅಂತ ಒಂದು ಪ್ರಾಜೆಕ್ಟ್ ಮಾಡಿದ್ವಿ ಜೊತೆಲಿ. ಸೊ ಅದ್ರಲ್ಲಿ ಆಕ್ಟ್ ಮಾಡಿದೆ. ಆಮೇಲೆ ಬಡಪಾಯಿ ಕುಡ್ಕ ಅಂತ ನಂದೊಂದು ಸಿಂಗಲ್ ಮ್ಯೂಸಿಕ್ ವಿಡಿಯೋಗೆ ಅವ್ರು ಬಂದು ಹಾಡಿದ್ರು. ಆಮೇಲೆ ಈಗ ಈ ಸಾಂಗಿಗೆ ಹಿಂಗೆ ಮಾತಾಡ್ತಾ ಹಿಂಗಿದೆ ಚಂದ, ಹಿಂಗೆ ಮಾಡಬೇಕು ಅಂದಾಗ ಮಾಡೋಣ ಬಿ ಶೋರ್ ಅಂಥೇಳಿ ಫಸ್ಟ್ ಐ ವಾಂಟ್ ಸಿ ಅವರ್ ಡಾನ್ಸ್. ನಾನು ಅವಳು ಡಾನ್ಸ್ ನೋಡಬೇಕು, ಡಾನ್ಸ್ ನೋಡಿದ್ಮೇಲೆ ಐ ವಿಲ್ ಸ್ಟಾರ್ಟ್ ಕಂಪೋಸಿಂಗ್. ಒಂದಷ್ಟು ಇರೋದೆಲ್ಲ ಡಾನ್ಸ್ ವೀಡಿಯೋಸ್ ಚಂದನ್ಗೆ ಐ ಸೆಂಟ್. ಚಂದನ್ ಏಯ್ ಸಕ್ಕದ ಮಾಡ್ತಾಳಲ್ಲ ಗುರು, ಏಯ್ ಸಕ್ಕದ ಒಳ್ಳೆ ಡಾನ್ಸ್ ನಂಬರ್ ಮಾಡೋಣ ಅಂತೇಳಿ ದಟ್ಸ್ ಹೌ ಇಟ್ ಸ್ಟಾರ್ಟೆಡ್. She didn't meet him, but he met her already through her videos. Videos ನೋಡ್ಬಿಟ್ಟು ಇಲ್ಲ ಚೆನ್ನಾಗಿ ಮಾಡ್ತಾಳೆ, ವಿಲ್ ಡೂ ಅಂತ ಹೇಳಿ he has given 100%. ಸೊ ನಿಮ್ಮ ಬಗ್ಗೆ ಮಾತಾಡೋಣ. ನಿಮ್ ಜರ್ನಿ ಹೇಗ್ ಶುರು ಆಯ್ತು? ನೀವು ಯಾವ್ಯಾವ ಪ್ರಾಜೆಕ್ಟ್ ಕೆಲಸ ಮಾಡಿದೀರಾ, ಇದ್ರ ಬಗ್ಗೆ ಹೇಳೋದಾದ್ರೆ? ನಾನ್ ಆನಂದ್ ಆಡಿಯೋ ಜೊತೆನೆ ಇದೊಂದು 3ನೇ ಕೊಲಾಬ್ರೇಷನ್. ಒಂದು ಇನಿಷಿಯಲಿ ವಿ ಡಿಡ್ ಪರ್ಫೆಕ್ಟ್ ಗರ್ಲ್. ಅದಾದ ನಂತರ ಅಭಿ ಮಲ್ಟಿ ಅವ್ರದ್ದು ಮತ್ತೆ ಅದಿತಿ ಪ್ರಭುದೇವ್ ಅವ್ರದ್ದು ಒಂದು ಪರ್ಫೆಕ್ಟ್ ಗರ್ಲ್ ಅಂತ ಒಂದು ಕೊರಿಯೋಗ್ರಾಫ್ ಡೈರೆಕ್ಟ್ ಮಾಡಿದೆ. ಅದು ಚೆನ್ನಾಗಿ ಹೋಯ್ತು ಈ ಪ್ಲಾಟ್ಫಾರ್ಮ್, ಆನಂದ್ ಆಡಿಯೋ ಪ್ಲಾಟ್ಫಾರ್ಮಲ್ಲಿ. ಅದಾದಮೇಲೆ ಬಡಪಾಯಿ ಕುಡ್ಕ ಅಂತ ಐ ಮೈಸೆಲ್ಫ್ ಫ್ಯೂಚರ್ಡ್ ಕೊರಿಯೋಗ್ರಾಫ್ ಮಾಡಿ ಡೈರೆಕ್ಟ್ ಮಾಡಿದೆ. ಅದಕ್ಕೆ ಚಂದನ್ ಅವ್ರು ಹಾಡಿರೋದು. ಸೊ ಅದು ಚೆನ್ನಾಗಿ ರೀಚ್ ಆಯ್ತು. ಅದಾದ್ಮೇಲೆ ಇದು 3ನೇ ಸಂಬಂಧ ನಮಗೂ ಆನಂದ್ ಆಡಿಯೋದು. ಸಂಬಂಧ ಚೆನ್ನಾಗಿ ಹೋಗ್ತಾ ಇದೆ, ಚೆನ್ನಾಗಿ ಹೋಗ್ಲಿ ಕೂಡ. ಹಾಗೆ ಸುನಿಧಿ, ಇವಾಗ ಸಾಂಗ್ ಬಂತು, ರಿಲೀಸ್ ಆಯ್ತು, ಮನೇಲಿ ಅಫ್ಕೋರ್ಸ್ ಪೇರೆಂಟ್ಸ್ ಅಂತೂ ತುಂಬಾ ಪ್ರೌಡ್ ಆಗಿರ್ತಾರೆ. ಸೊ ಅಪ್ಪನ ಹತ್ರ ಏನಾದ್ರು ಎಕ್ಸ್ಟ್ರಾ ನಂಗೆ ಅದ್ ಕೊಡ್ಸಿ ಇದ್ ಕೊಡ್ಸಿ ಅಂತ ಕೇಳಿದಿದ್ಯಾ? ಇಲ್ಲ ಏನಿಲ್ಲ, ಈಗಿನೂ ಒಂದು ಲಿಸ್ಟ್ ಇಲ್ಲ ಅಷ್ಟ್ ಹಂಗೇನಿಲ್ಲ. ಅವರೇ ಇದನ್ ಮಾಡ್ತಾರೆ, ಇದ್ ಬೇಕಾ ಅದ್ ಬೇಕಾ ತರ್ಲ ಇದ್ ತರ್ಲ. ಇಲ್ಲಪ್ಪ ನಿಂಗೆ ಏನ್ ಇಷ್ಟ ಆಗತ್ತೆ ಅಂತಾರಪ್ಪ. ನಂಗೆ ನಿಜನೇ ಒಬಿಡಿಯಂಟ್, ಅದ್ರಲ್ಲೆಲ್ಲ ಡೌಟೇ ಇಲ್ಲ. ಆಮೇಲೆ ಈಗಷ್ಟೇ ಕೇಳ್ತಿದ್ದೆ ಬಂದಾಗ, ಎಕ್ಸಾಮ್ಸ್ ಇತ್ತು, ಇದಕ್ಕೆ ಡಿಲೇ ಆಗಿದೆ. ಯಾಕೆ ಏನಾಯ್ತು ಎಕ್ಸಾಮ್ಸ್ ಅಂದ್ರೆ ಎಲ್ಲದರಲ್ಲೂ ಶಿ ಇಸ್ ಅಬೌವ್ 85 ಸ್ಕೋರ್ಡ್. ಎಲ್ಲ ಅಂದ್ರೆ ಎಲ್ಲ ಆಲ್ರೌಂಡರ್ ಅವಳು. ವೆರಿ ನೈಸ್. ಓಕೆ ಸುನಿಧಿ, ಅಪ್ಪ ಅಮ್ಮ ಪೇರೆಂಟ್ಸ್ ಪ್ರೌಡ್, ರಿಲೇಟಿವ್ಸ್ ಪ್ರೌಡ್. ವಾಟ್ ಅಬೌಟ್ ಯುವರ್ ಫ್ರೆಂಡ್ಸ್? Friends are like treating me in a celebrity pa. Celebrity ಬಂದ್ಲು ನೋಡ್ರಿ. ಅವ್ರು ಬಂದಾಗ even my juniors 7th 6th 5th ಅವರೆಲ್ಲರೂ ಬರೋರು. ಅಕ್ಕ ಒಂದು ಆಟೋಗ್ರಾಫ್, ಅಕ್ಕ ಒಂದು ಸಿಗ್ನೇಚರ್, ಅಕ್ಕ ಒಂದು ಪಿಕ್ಚರ್. ಕ್ಲಾಸ್ ಸ್ಕೂಲ್ ಮುಗೀತು, ಕೆಳಗೆ ಬಂದಿರ್ತಾರೆ ಅವ್ರ ಪ್ಯಾರೆಂಟ್ಸ್ ಬಂದಿರ್ತಾರೆ. ಅಪ್ಪಿ ನಿನ್ ಬಗ್ಗೆ ನನ್ನ ಮಕ್ಕಳೆಲ್ಲ ಹೇಳ್ತಿರ್ತಾರೆ ಹಂಗೆ ಹಿಂಗೆ ಅಂತ. ಅಂಡ್ ಮೈ ಸೀನಿಯರ್ಸ್ ಆರ್ ಲೈಕ್ ಫುಲ್ ಪ್ರೌಡ್. ಕ್ಲಾಸ್ ಸ್ಕೂಲ್ ಫ್ರೆಂಡ್ಸ್ ಎಲ್ಲ ನಂಗೆ ಮೊದಲು ಲೈಕ್ ಫ್ರೆಂಡ್ಸ್ ಇದ್ವಿ, ಚೆನ್ನಾಗಿದ್ವಿ, ಬಟ್ ಈ ಫುಲ್ ಸೆಲೆಬ್ರಿಟಿ ವೈಬ್ಸ್ ಬರ್ಬೇಕು. ದಟ್ ಇಸ್ ಸಚ್ ಅ ಪ್ರೌಡ್ ಫೀಲಿಂಗ್, ಐ ಟೆಲ್ ಯು. ಈಗ ಓಕೆ, ಫ್ರೆಂಡ್ಸ್ ನಿನ್ನ ಸೆಲೆಬ್ರಿಟಿ ತರ ಟ್ರೀಟ್ ಮಾಡ್ತಿದ್ದಾರೆ, ಮತ್ತೆ ಪೇರೆಂಟ್ಸ್ ಕೂಡ ಪ್ರೌಡ್ ಆಗಿದ್ದಾರೆ. ವಾಟ್ ಅಬೌಟ್ ಯುವರ್ ಫ್ಯೂಚರ್? ಲೈಕ್ ಬೇರೆ ಕಡೆ ಪ್ರಾಜೆಕ್ಟ್ಸ್ ಇಂದ ಆಫರ್ ಬರ್ತಾ ಇದೆಯಾ ಸಾಂಗ್ ನೋಡಾದ್ಮೇಲೆ? ಆಫರ್ಸ್ ಬರ್ತಾ ಇದೆ, ನೋಡ್ಬೇಕು ಏನ್ ಮಾಡ್ಬೇಕು. ಸೊ ಏನಾದ್ರು ಪ್ಲಾನ್ಸ್ ಇದೆಯಾ ಸರ್? ನೀವು ಆಸ್ ಅ ಗುರು ಏನ್ ಸಜೆಸ್ಟ್ ಮಾಡ್ತೀರಾ? ಇಲ್ಲ ಖಂಡಿತ ಇದೆ. ನಂಗೊಂದಷ್ಟು ಜನ ಅವಳ ಡಾನ್ಸ್ ನ ನೋಡ್ಬಿಟ್ಟು ನಂಗೆ ಕೇಳಿ ಅವಳ ಕಾಂಟ್ಯಾಕ್ಟ್ ನಂಬರ್, ಅವ್ರ ಪೇರೆಂಟ್ಸ್ ಕಾಂಟ್ಯಾಕ್ಟ್ ನಂಬರ್ ಇಸ್ಕೊಂಡಿದ್ದಾರೆ.
ಸೊ 100% ಅವಳಿಗೆ ಒಂದು ಒಳ್ಳೆ ಫ್ಯೂಚರ್ ಇದೆ ಈ ನಿಲ್ಲಬೇಡ ಮುಖಾಂತರ. ಒಂದಷ್ಟು ಐ ಡೋಂಟ್ ರಿವೀಲ್ ಇಟ್ ರೈಟ್ ನೌ, ಬಟ್ ಒಂದಷ್ಟು ಅಪ್ಲೈನ್ಸ್ ಇದೆ. ಐ ವಿಶ್ ಆರ್ ಗುಡ್. ಎಸ್, ಇವಾಗ ನಿಲ್ಲಬೇಡ ಸಾಂಗ್ ಇಂದ ಎಷ್ಟು ಫೇಮಸ್ ಆಗಿದ್ದಾಳೆ ಸುನಿಧಿ ಅಂದ್ರೆ ಧಾರವಾಡ ಡ್ಯಾನ್ಸಿಂಗ್ ದೀವಾ ಅಂತ ಕೂಡ ನೇಮ್ ಬಂದ್ಬಿಟ್ಟಿದೆ ಆಲ್ರೆಡಿ. 13 yearsಗೆ ಯು ಹ್ಯಾವ್ ಬಿಕಮ್ ದೀವಾ ಆಲ್ರೆಡಿ. ಅದ್ರ ಬಗ್ಗೆ ಹೇಳೋದಾದ್ರೆ ಹೇಗೆ ಅನಿಸ್ತಾ ಇದೆ ನಿಮಗೆ? Proud, of course, sir. Proud. Dancing diva. Dance is like my first love. ಹೇಳಿಲ್ಲ ಡಾನ್ಸಿಂಗ್ ದಿವೆ ಏನಿಗೆ ಬರುತ್ತೆ. ಈ ಒಂದು ಡಾನ್ಸ್ ಮೇಲೆ ತುಂಬಾ ಭಯ ಭಕ್ತಿ ಇದೆ ಅವಳಿಗೆ. ಆ ಭಯ ಭಕ್ತಿಯಿಂದನೇ ಶೀ ಸಿಟ್ಟಿಂಗ್ ಹಿಯರ್, ಶೀ ಸೀಯಿಂಗ್, ಫೀಲಿಂಗ್ ಎವ್ರಿಥಿಂಗ್. ನಮಗೆ ಅದೊಂದು ಖುಷಿ. ಹಂಗಾಗಿ ಡಾನ್ಸಿಂಗ್ ದೀವ ಅನ್ನೋದು ಅವಳು ಪಡ್ಕೊಂಡಿರೋ ಬಿರುದು. ಖಂಡಿತ. ಇವಾಗ ಡ್ಯಾನ್ಸಿಂಗ್ ದೀವಾ ಅಂತ ನಿನ್ಗೆ ಕರೀತಾ ಇದಾರೆ ಜನ, ಅಭಿಮಾನಿಗಳು. ಸೊ ನಿನ್ ಮೇಲೆ ಪ್ರೆಷರ್ ಕೂಡ ಜಾಸ್ತಿ ಆಯ್ತು. ಇವಾಗ ನಿಲ್ಲಬೇಡ ಸಾಂಗ್ ರಿಲೀಸ್ ಆದ್ಮೇಲೆ ನಾನೇ ರಾಜ್ ಕಪ್ ಅಲ್ಲಿ ನೀನು ಪರ್ಫಾರ್ಮ್ ಮಾಡಿದ್ ನೋಡಿದೆ, ನಾನು ಬಂದಿದ್ದೆ ಅಲ್ಲಿ. ಎಸ್, ಸೊ ಆ ತರ ಎಷ್ಟು ಪರ್ಫಾರ್ಮೆನ್ಸ್ ಕೊಟ್ಟೆ ಸಾಂಗ್ ರಿಲೀಸ್ ಆದ್ಮೇಲೆ? ಮೂರು 5-6 ಇಲ್ಲಿ ಅಲ್ಲಿ ರೀಸೆಂಟ್ ಯಾದವಾಡ, ಹುಬ್ಳಿ ಅಂಡ್ ಶಿ ಪರ್ಫಾರ್ಮ್ ಇನ್ ರಾಜ್ ಕಪ್. ಮೊನ್ನೆ ಮ್ಯಾಕ್ಸ್ ಅಲ್ಲಿ ಕೂಡ ಒಂದು ಈವೆಂಟ್ ಅಲ್ಲಿ ನಮ್ಮ ಟೀಮ್ ಜೊತೆಲಿ ಐ ವಾಂಟೆಡ್ ಹರ್ ಟು ಪರ್ಫಾರ್ಮ್. ಅವಳದ ಎಕ್ಸಾಮ್ ಇರೋದ್ರಿಂದ ವಿ ಕುಡಂಟ್ ಏಬಲ್ ಟು ಮೇಕ್ ಇಟ್ ಹ್ಯಾಪನ್. In future, pakka. Anyway, he's a choreographer, so ಎಲ್ಲ big events ಅಲ್ಲಿ you'll get to perform. So ಅಭಿಷೇಕ್, ನೆಕ್ಸ್ಟ್ ಇವಾಗ ನಿಲ್ಲಬೇಡ ಪ್ರಾಜೆಕ್ಟ್ ಅಂತ ನೀವು ರೆಡಿ ಮಾಡ್ಕೊಂಡ್ರಿ. ಸೊ ಕೊರಿಯೋಗ್ರಫಿ ಎಲ್ಲ ನಡೀತಾ ಇತ್ತು. ಎಷ್ಟು ದಿನದಲ್ಲಿ ನೀವು ಅವಳಿಗೆ ರೆಡಿ ಮಾಡ್ಬಿಟ್ರಿ? ಇವಾಗ ಸಾಂಗ್ ನಾಳೆ ರೆಕಾರ್ಡಿಂಗ್ ಇದೆ, ಶೂಟ್ ಮಾಡ್ತಿದೀವಿ ಅಂತ ಆದಾಗ ಎಷ್ಟು ದಿನದಲ್ಲಿ ರೆಡಿ ಇದ್ಲು? ಬಟ್ ಇಟ್ ವಾಸ್ ಫಾರ್ ಆಲ್ಮೋಸ್ಟ್ 3 months ಪ್ರೀ ಪ್ರೊಡಕ್ಷನ್ ಕೆಲಸ ಮಾಡಿರೋದು. 3 ತಿಂಗಳಿಂದ ಅವಳು ಬೆಂಗಳೂರಿಗೆ ಬರೋದು, ಬೆಂಗಳೂರಲ್ಲಿ ಪ್ರಾಕ್ಟೀಸ್ ನಡೆಯೋದು. ನಾನು ನನ್ನ ಟೀಮ್ನ ಅಸಿಸ್ಟೆಂಟ್ಸ್ನ ಕರ್ಕೊಂಡು ನನ್ನ ಅಸಿಸ್ಟೆಂಟ್ಸಿಗೆ ಹ್ಯಾವ್ ಟು ಥ್ಯಾಂಕ್. ಇಲ್ಲಿಂದ ಅಲ್ಲಿಗೆ ಬರೋರು ನನ್ನ ಟೀಮು. ಇವಳಿಗೆ ಹೋಗಿ ಅಲ್ಲಿ ರೆಡಿ ಮಾಡ್ತಾ ಇದ್ವಿ, ಅಲ್ಲಿ ರೆಡಿ ಮಾಡ್ತಿರ್ಗ ಅಲ್ಲಿಂದ ವಾಪಸ್ ಬಾ. ಇವ್ರು ಅಡ್ಡಾಡೋದಲ್ದೇ ಅವ್ರ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲ ನಂಗೆ ಏನ್ ಹೇಳಿದ್ರು ಅಂದ್ರೆ, ಸರ್ ನೀವು ಬರೋ ಮುಂಚೆ ನಿಧಿ ಒಬ್ಳೆ ಡಾನ್ಸ್ ಮಾಡ್ತಾ ಇದ್ಲು, ಈಗ ನೀವು ಬಂದ ಮೇಲೆ ನಿಧಿ ಜೊತೆ ಇಡೀ ಫ್ಯಾಮಿಲಿ ಡಾನ್ಸ್ ಮಾಡ್ತಾ ಇದೆ, ಹಂಗ ಆಗ್ಬಿಟ್ಟಿದೆ ಇಲ್ಲಿಂದ ಅಲ್ಲಿಗೆ ಅಲ್ಲಿಂದ ಇಲ್ಲಿಗೆ. ಬಟ್ ಆ ಡೆಡಿಕೇಶನ್ ತಕ್ಕಷ್ಟು ಸಪೋರ್ಟ್ ಇದೆ. ಆ ಸಪೋರ್ಟ್ಗೆ ಈಗ ಹಲ್ಲಿದ್ದವ್ರಿಗೆ ಕಡ್ಲೆ ಇರಲ್ಲ, ಕಡ್ಲೆ ಇದ್ದವ್ರಿಗೆ ಹಲ್ಲಿರಲ್ಲ ಅಂತಾರೆ. ಸೊ ಇಲ್ಲಿ ಕಡ್ಲೆನೂ ಇದೆ, ಅಲ್ಲೂ ಇದೆ. ಹಂಗಾಗಿ ಕ್ಲೀನ್ ಆಗಿ ಅದು ಅಚೀವ್ ಆಗ್ತದೆ. ಅಷ್ಟು ಚೆನ್ನಾಗಿ ನಡೀತಾ ಇದೆ. ನಾವು ಅವಳಿಗೆ ಕೊರಿಯೋಗ್ರಫಿನೂ ನಡೀತಾ ಇತ್ತು. ಮೀನ್ ವೈಲ್ ಮೇಕಿಂಗು. ಈಗ ನಾನೇ ಒಂದಷ್ಟು ಹಲವಾರು ಮ್ಯೂಸಿಕ್ ವಿಡಿಯೋಸ್ ಮಾಡಿರೋದ್ರಿಂದ ಈ ಸಾಂಗು ಸಿನ್ಸ್ ನಾನು ಡಾನ್ಸ್ ಸ್ಟೋರಿ ಹೇಳ್ತಿರೋದ್ರಿಂದ ಎಲ್ಲರಿಗೂ ಒಂದು ಆಲ್ರೆಡಿ ಒಂದು ಸೆಟ್ ಆಫ್ ಇಮೇಜ್. ಡಾನ್ಸ್ ಅಂದ್ರೆ ಒಂದು ಸಿನಿಮಾ ಬಂದಿರೋದು ನಮ್ದು ಕನ್ನಡದಲ್ಲಿ ಮೊದಲು ನಾನು ನೋಡಿರೋದು ಡಾನ್ಸ್ ರಾಜ ಡಾನ್ಸ್. ಅದಾದ್ಮೇಲೆ ಇಲ್ಲಿ ತನಕ ಡಾನ್ಸ್ ಸಬ್ಜೆಕ್ಟ್ ಯಾವ್ದು ಇರಲಿಲ್ಲ. ಪೀಪಲ್ ಯೂಸ್ ಟು ಸಜೆಸ್ಟ್ ಓನ್ಲಿ ABCD. ಅದಾದ್ಮೇಲೆ ನಮ್ಮ ಪ್ರಭುದೇವ ಮಾಸ್ಟರ್ದು ಸ್ಟೈಲ್, ಅದನ್ನ ನಾನು ವಿಜುವಲ್ಸ್ನ ಮೀರೋ ಅಂತ ನಾನು ಏನಾದ್ರು ಕೊಡ್ಬೇಕು, ಅದು ಇಂಥ ಒಳ್ಳೆ ಡಾನ್ಸರ್ ಇಟ್ಕೊಂಡು. ಸೊ ಹಂಗಾಗಿ ನಿಲ್ಲಬೇಡ ಫಾರ್ಮ್ ಆಗಿದ್ದು. ಸೊ ಅದೇ ಹೇಳ್ತೀವಲ್ಲ, AL ಒಂದಷ್ಟು ಇಮೇಜಸ್ನ ನಾವು ಕ್ರಿಯೇಟ್ ಮಾಡಿ ಸೆಟಪ್ ಹಿಂಗೆ ಇರಬೇಕು, ಡಾನ್ಸ್ ಹಿಂಗೆ ಆಗ್ಬೇಕು, ಆ ಕಥೆನೂ ಅಷ್ಟೇ ಕ್ಲೀನಾಗಿ ನರೇಟ್ ಆಗ್ಬೇಕು. 4 ನಿಮಿಷ ಸ್ಟೋರಿಲಿ ಅಷ್ಟು ಕತೆ ಹೇಳೋದು ಅಂದ್ರೆ ಇಟ್ ಇಸ್ ನಾಟ್ ಸುಲಭ. ಆ ಸ್ಟೋರಿನೂ ಕನ್ವೆ ಆಗ್ಬೇಕು, ಪೀಪಲ್ ಶುಡ್ ಟೇಕ್ ಇಟ್. ಆಮೇಲೆ ನಾನು ಅಬ್ಸರ್ವ್ ಮಾಡ್ದಂಗೆ ಓವರ್ ಆಲ್ ಒಂದು 2-3 ಸಾವಿರ ಕಮೆಂಟ್ ಅಲ್ಲಿ ಒಂದು ಖುಷಿಯಾಗಿರೋದೇನು ಅಂದರೆ, ಇವಳು ಡಾನ್ಸ್ನ ಹೊಗಳಿದ್ದಾರೆ, ಅಟ್ ದ ಸೇಮ್ ಟೈಮ್ ನಮ್ಮ ಇಡೀ ಟೀಮ್ನ ಹೊಗಳಿದ್ದಾರೆ. ನನ್ನಾಗಲಿ ಎಲ್ಲರೂ ಎಲ್ಲೂ ನೆಗೆಟಿವ್ ಅನ್ನೋದು ಕಮೆಂಟ್ಸ್ ಇಲ್ಲ. ಅಂದರೆ ಒಬ್ಬ ಮೇಕರ್ ಆಗಿ, ಒಬ್ಬ ಡಾನ್ಸರ್ ಕೊರಿಯೋಗ್ರಫರ್ ಆಗಿ ನಮಗೆ ನಮ್ಮ ಪ್ರಾಡಕ್ಟ್ ಅಷ್ಟು ಅದ್ಭುತವಾಗಿ ನಾವು ಡೆಲಿವರ್ ಮಾಡಿದರೆ ಸಾಕು ಅನ್ನೋ ಹಂಬಲ ಇರುತ್ತೆ. ಸೊ ಅದನ್ನ ಡೆಲಿವರ್ ಮಾಡಿದೀವಿ ಅನ್ಕೊಂಡು ನಂಬ್ಕೊಂಡು ಇಲ್ಲಿ ಬಂದಿದೀವಿ. ಖಂಡಿತ. ಇವಾಗ ಸಾಂಗ್ ನೋಡಿದವರು ಒಂದ್ಸಲಿ ಆ ವಿಡಿಯೋನ ಫುಲ್ ಕಂಪ್ಲೀಟ್ ಆಗಿ ನೋಡಿದಾಗ, ಇವಾಗ ನಾನು ನೋಡಿದಾಗ್ಲೂ ನನಗೆ ಅದೇ ಅನ್ಸುತ್ತೆ, ಎಷ್ಟು ಚೆನ್ನಾಗಿ ಮುಗಿಸ್ಕೊಟ್ಟಿದ್ದಾರೆ ಸಾಂಗ್ ನ. ಅಚ್ಚುಕಟ್ಟಾಗಿ ಸ್ಟೋರಿ ಇದೆ, ಡ್ಯಾನ್ಸ್ ಇದೆ, ಮತ್ತೆ ಸುನಿಧಿ ಎಫರ್ಟ್ಸ್ ಕೂಡ ಫುಲ್ ಸಾಂಗ್ ಹಂಗೆ ಕಾಣುತ್ತೆ. ಯು ಡೋಂಟ್ ಬಿಲೀವ್, ನಂಗೊಂದು ಅಷ್ಟು ಜನ ಹೇಳಿರೋದೇನಂದ್ರೆ, ಕ್ಲೈಮ್ಯಾಕ್ಸ್ ಅಲ್ಲಿ ಅವಳು ಬಂದು ಅವಳು ಚೀರ್ತಾಳಲ್ಲ, ನಿಧಿ ಚೀರಿದಾಗ ಅದೊಂದು ಗೂಸ್ ಬಂಪ್ಸ್ ಅನ್ನೋ ಒಂದು ಫೀಲಿಂಗ್ ತುಂಬಾ ಜನಕ್ಕಾಗಿದೆ. ನಂಗೆ ಅಷ್ಟು ಇಂಡಸ್ಟ್ರಿ ಸೆಲೆಬ್ರಿಟಿ ಫ್ರೆಂಡ್ಸ್ ಎಲ್ಲರೂ ಹೇಳಿರೋದು ಅದೇ, ಏನ್ ಸಕ್ಕದಾಗೆ ಮಾಡಿದಾಳೆ ಹುಡುಗಿ ಡಾನ್ಸು, ಏನ್ ಸಕ್ಕದಾಗಿ ಮಾಡಿದಾಳೆ, ಅಷ್ಟೇ ಚೆನ್ನಾಗಿ ಬಂದಿದೆ ಮೇಕಿಂಗ್. ಎಲ್ಲೂ ಒಂದು ನಮಗೆ 5 ನಿಮಿಷ ಹೆಂಗ್ ಹೋಗುತ್ತೆ ಅನ್ನೋದೇ ಗೊತ್ತಾಗಲ್ಲ, ಅಷ್ಟು ಅದ್ಭುತವಾಗಿ ನರೇಟ್ ಮಾಡಿದಿರ. ಅದೆಲ್ಲ ನಮಗೆ ಬಹಳ ಖುಷಿ ತಂದ್ಕೊಟ್ಟಿದೆ. ಅಟ್ ದ ಸೇಮ್ ಟೈಮ್ ಇವಳಿಗೆ ಹೊಗಳ್ತಿರೋದು ನನಗೆ ಇನ್ನೂ ಡಬಲ್ ಖುಷಿ ಆಗಿದೆ. ಹೌದು. ಇವಾಗ ಶಿಷ್ಯಗೆ ಹೋಗ್ಲಿದ್ರೆ ಗುರುನೇ ಜಾಸ್ತಿ ಖುಷಿ. ಈಗ ನಾನು ಇವಳ ಏಜ್ ಅಲ್ಲಿ ಐ ವಾಂಟೆಡ್ ಟು ಅಚೀವ್ ದಿಸ್, ನಾನು ಅಲ್ಲೋಗಿ ಡಾನ್ಸ್ ಮಾಡೋಕೆ, ಇಲ್ಲಿ ನಿಲ್ಬೇಕು, ಅದ್ ಮಾಡ್ಬೇಕು, ಇದ್ ಮಾಡ್ಬೇಕು.
ಈಗ ನಂತರದವರು ಒಬ್ಬ ನಾನು ಅವಳಲ್ಲಿ ನನ್ನ ಸಕ್ಸಸ್ ಕೂಡ ಅವಳಲ್ಲೇ ನೋಡೋದು. ಸೊ ಇಫ್ ಶೀ ಈಸ್ ರೀಚಿಂಗ್ ಟು ದ ಹೈಟ್ಸ್, ಅದೇ ನನ್ನ ಸಕ್ಸಸ್ ನನ್ನ ಭಾವನೆ. ವೆರಿ ವೆಲ್ ಸೆಡ್, ವೆರಿ ವೆಲ್ ಸೆಡ್. ಸೊ ನೀವು ಐ ವಾಂಟ್ ಟು ಆಸ್ಕ್ ಯು ಒನ್ ಮೋರ್ ಥಿಂಗ್. ಇವಾಗ ನಿನಗೆ ಬೀಟ್ಸ್ ಗೊತ್ತಾಗ್ತಾ ಇತ್ತು, ಸ್ಟೆಪ್ಸ್ ಗೊತ್ತಾಗ್ತಾ ಇತ್ತು, ನೀನು ಫಾಸ್ಟ್ ಲರ್ನರ್ ಅಂತೆಲ್ಲ ಹೇಳಿದ್ರು. ಬಟ್ ಕ್ಯಾಮ್ರಾ ಫೇಸಿಂಗ್ ಕಷ್ಟ ಆಗ್ಲಿಲ್ವಾ? ಆಕ್ಟಿಂಗ್ ಕಷ್ಟ ಆಗ್ಲಿಲ್ವಾ? ಸ್ವಲ್ಪ ಕಷ್ಟ ಆಯ್ತು ಅಷ್ಟೇ. ಏನ್ ಕಷ್ಟ ಆಗಿಲ್ಲ. ಅಯ್ಯೋ ಅವ್ರಿಗೆ ಹೇಳಿದ್ ನನಗೆ ವರ್ಕ್ಶಾಪ್ ಮಾಡೋಣ ಅಂತ ಹೇಳಿದ್ವಿ. ಅಲ್ಲಿ ಹುಬ್ಳಿಲಿ ಒಬ್ರು ಅವರು ದೇಶಪಾಂಡೆ ಸರ್ ಒಬ್ರು ಇದ್ದಾರೆ. ಅವರಿಗೆ ಇವಳು ಹೋಗಿದ್ದಾಳೆ ಕ್ಲಾಸಿಗೆ, ಅವ್ರ ತಂದೆ ಸೇರಿಸಿದ್ದಾರೆ. 2 ಕ್ಲಾಸ್ ಮಾಡಿದ್ದಾರೆ. ಸರ್ ನಾನು ಏನು ಅವಳಿಗೆ ಹೇಳ್ಕೊಡೋ ಅವಶ್ಯಕತೆ ಇಲ್ಲ ಸರ್, ಅವಳೇ ಎಲ್ಲರನ್ನೂ ಹೇಳ್ಕೊಟ್ಬಿಡ್ತಾಳೆ. ನೀವು ಧೈರ್ಯವಾಗಿ ಕರ್ಕೊಂಡೋಗಿ ಮಾಡಿಸಿ. ಕ್ಯಾಮ್ರಾ ಮುಂದೆ ಬಂದಾಗ ಅದು ಮಾಡು ಅಂದಾಗ ಅಫ್ಕೋರ್ಸ್ ನಾವು ತುಂಬಾ ಪ್ರೆಷರ್ ಇರ್ತೀವಿ. ಈ ಟೈಮಲ್ಲಿ ಇದು ಟೈಮ್ ಲೈನಲ್ಲಿ ಮುಗಿಬೇಕು ಅಂದ್ರೆ, ಅದು ಮುಗಿಬೇಕು ಅನ್ನೋ ಗ್ಯಾಪಲ್ಲಿ ಒಂದೊಂದೇ ಹೋಗ್ಬಿಟ್ಟು ನಿಧಿ ಹಿಂಗಿದೆ ಅಮ್ಮ ಮಾಡ್ಬೇಕಮ್ಮ ಅಂದ್ರೆ ಹಿಂಗನ್ಲು. ನಾವು ಹೋಗ್ಬಿಟ್ಟು ಮಾನಿಟರ್ ಕೂತ್ಕೊಂಡು ಕ್ಯಾಮ್ರಾ ಆಕ್ಷನ್ ಅಂದೆ, ಅವಳು ಕೊಟ್ಟಿದ್ದು ಎಕ್ಸ್ಪ್ರೆಷನ್ ಒಂದೇ ಟೇಕಿಗೆ ಓಕೆ ಆಯ್ತು. ಓ ಮೈ ಗಾಡ್. ಸೊ ಯು ಒನ್ ಟೇಕ್ ಆರ್ಟಿಸ್ಟ್ ಆಲ್ಸೋ. ವೆರಿ ನೈಸ್. ಸೊ ಇನ್ನೇನೇನು ಟ್ಯಾಲೆಂಟ್ಸ್ ಇದೆ? 85+ ಮಾರ್ಕ್ಸ್ ಬರುತ್ತೆ. ಒನ್ ಟೇಕಲ್ಲೇ ಎಲ್ಲ ಡ್ಯಾನ್ಸ್ ಕೊರಿಯೋಗ್ರಫಿ ಓಕೆ ಮಾಡ್ತೀಯಾ, ಬೀಟ್ಸ್ ಹಿಂಗೆ ಲರ್ನ್ ಆಗ್ತೀಯಾ? ಸೊ ಇನ್ನೇನೇನಿದೆ ಮೆನಿ ಟ್ಯಾಲೆಂಟ್ಸ್ ಆಫ್ ಯೋರ್ಸ್? ನಾನು ಹಾಡು ಹಾಡ್ತೀನಿ, ಒಳ್ಳೆ ಸಿಂಗರ್. ಓಕೆ. ಹಾ. ನಾನು ಡ್ರಾಯಿಂಗ್ ಮಾಡ್ತೀನಿ, ಫಾಸ್ಟ್ ಆಗಿ ಪಿಯಾನೋ ನುಡಿಸ್ತಾಳೆ. ಓಕೆ. ಸೊ ಪಿಯಾನೋ ಕ್ಲಾಸ್ಗೂ ಹೋಗ್ತಾ ಇದೆಯಾ ನೀನು? ಕ್ಲಾಸಿಗೆ ಹೋಗಲ್ಲ, ಮನೆಯಲ್ಲಿ ಕಲ್ತಿದ್ದೆ ನಾನು. ಫೋನ್ ಯೂಟ್ಯೂಬ್ ನೋಡ್ಕೊಂಡು. ಇವಳು ಗ್ರಾಸ್ಪಿಂಗ್ ಪವರ್. ಐ ಟೆಲ್ ಯು, ನೀವೇನಾದ್ರೂ ಹೇಳಿ ಇವಾಗ. ಇಫ್ ಯು ವಾಂಟ್ ಟೆಲ್ಲರ್, ಇಫ್ ಯು ವಾಂಟ್ ಟೀಚರ್ ಸಮಥಿಂಗ್, ಯು ಟೀಚರ್ ಟಕ್ಕನ ಹಿಂಗೆ ಕಲಿತಾಳೆ, ಹಿಂಗೆ ಹಿಡಿತಾಳೆ ಎಲ್ಲದನ್ನು. ಓಕೆ. ಶಿ ಇಸ್ ವೆರಿ ಶಾರ್ಪ್. She's very Blessed sharp. kid she is. Blessed kid. Yeah. Huh. Blessed kid. ನಿಜ. ಸೊ ಅಣ್ಣ ತಮ್ಮ ಅಕ್ಕ ತಂಗಿ ಇದಾರಾ? ಇಲ್ಲ ಯು ದಿ ಓನ್ಲಿ ಕಿಡ್? ಸಿಂಗಲ್ ಚೈಲ್ಡ್. One and only Diva. ಒನ್ ಅಂಡ್ ಓನ್ಲಿ ದೀವಾ. ಅಷ್ಟು ಮಕ್ಕಳು ಟ್ಯಾಲೆಂಟ್ ಇವಳಲ್ಲೇ ಬಂದ್ಬಿಟ್ಟಿದ್ರಲ್ಲ. ವೆರಿ ನೈಸ್. ಸೊ ಇವಾಗ ಹಾಡು ಹೇಳ್ತೀಯಾ ಅಂದೆ, ನಮ್ದು ಆಡಿಯೋ ಚಾನಲ್ ಆಗಿರೋದ್ರಿಂದ ಯಾವ್ದಾದ್ರು ಒಂದು ಹಾಡು ಹಾಡ್ಬೋದಾ? ಏನಿದೆ? ಇಲ್ಲ ಬೇಡನೇ ಹೇಳು. ಹೇಳ್ತಾಳೆ. Whenever you're ready. ನಿಲ್ಲಬೇಡ ನೀ ಸೋತರೂನು ನಿಲ್ಲಬೇಡ, ನೀ ಗೆಲ್ಲೋವರೆಗೂ ಬಿಡಬೇಡ, ನಿನ್ನೊಂದಿಗೆ ನೀ ಸೆಣಸು, ನುಗ್ಗಿ ನುಗ್ಗಿ ಮುನ್ನುಗ್ಗಿ ಸಾಧಿಸು, ಈ ಚಕ್ರವ್ಯೂಹವನ್ನು ನಿಭೇದಿಸು, ಎದುರೇನೆ ಬರಲಿ ಸಿಡಿಲಂತೆ ಛೇದಿಸು, ಎದುರಾಳಿ ಯಾರೇ ಇರಲಿ ನಿಘರ್ಜಿಸು, ಯತೋ ಹಸ್ತ ತತೋ ದೃಷ್ಟಿ, ಯತೋ ದೃಷ್ಟಿ ತತೋ ಮನಃ, ಯತೋ ಮನಃ ತತೋ ಭಾವ, ಯತೋ ಭಾವ ತತೋ ರಾಸ. ವಾವ್. ರ್ಯಾಪ್ ಒಂದು ಚೆನ್ನಾಗಿ ಹೇಳ್ತಾಳೆ. ರ್ಯಾಪ್ ಅದನ್ನ ಕಂಟಿನ್ಯೂ ಮಾಡು. ಗಲ್ಲಿ ಗಲ್ಲಿ ನಿಂದೇನೆ ಸೌಂಡ್ ಇರ್ಲಿ, ಅಡ್ಕೊಳ್ಳೋರೆಲ್ಲ ರೋಲ್ ಮಾಡೆಲ್ ನೀನೆ ಆಗಂಗಿರ್ಲಿ, ಉರ್ಕೊಳ್ಳಿ ನಿನ್ನೋಡಿ ಉರ್ಕೊಳ್ಳಿ, ನೀ ಕೆಲಸ ನೋಡಿ ಶತ್ರುಗಳು ಶರ್ಟ್ ಹರ್ಕೊಳ್ಳಿ, ಕಾಲನು ಎಲ್ದವರ ಮುಂದೆ ಕಾಲು ಹಾಕಿಕೊಂಡು ಕೂರಲು, ನಿನ್ನಷ್ಟೇ ಕಷ್ಟಪಟ್ಟರೂ ಇಲ್ಲಿ ಸಾಲದು, ಒಂದೊಂದು ಹೆಜ್ಜೆಗಿಂತ 100 ಗೇನು ಹಾರಲು, ಎಲ್ಲರೂ ಸೆಡ್ಡಿಂಗ್ ನಿಲ್ಲಬೇಕು, ಮುಂದೆ ಗೂರು ಇರಲಿ ಹಿಂದೆ ಗೂರು ಇರಲಿ, ನಿನ್ನ ಕಾಲುಗಳು ನಿಲ್ಲದಂತೆ ಓಡುತ್ತೀರಲಿ, ಫೀಲ್ಡ್ ಯಾವುದೇ ಆಗಲಿ ಸ್ಟೇಜ್ ನಮ್ದೇ ಆಗಲಿ, ಯಾರೇ ಬಂದ್ರು ಗೆದ್ದೆ ನನ್ನ ಛಲವಿರಲಿ, ನೀ ನುಗ್ಗಿ ನುಗ್ಗಿ ಮುನ್ನುಗ್ಗಿ ಸಾಧಿಸು. ವಾವ್ ಯಾರ್ ಅಭಿಷೇಕ್, ಕ್ರೇಜಿ ಮಾ ಕ್ರೇಜಿ. ಎಷ್ಟು ಚೆನ್ನಾಗಿ ಆಡ್ದೆ ಗೊತ್ತಾ ನೀನು. ಸೊ ಚಂದನ್ ಶೆಟ್ಟಿ ಅವ್ರ ಸರ್ ಮುಂದೆ ನೀವು ರ್ಯಾಪ್ ಮಾಡಿದ್ಯಾ ಒಂದು ಇದೇ ತರ? ಪ್ಲೀಸ್ ಡೂ ನೆಕ್ಸ್ಟ್ ಟೈಮ್ ಮೀಟ್ ಮಾಡಿದಾಗ. ಅಲ್ಲೇ ರಿಲೀಸ್ ದಿವಸನೇ ಆನ್ ಸ್ಟೇಜ್ ಅವ್ರು ಹಾಡಿದ್ರು, ಇವಳು ಡಾನ್ಸ್ ಮಾಡಿದ್ಲು. ಇವಳಿಗೆ ಸಿಕ್ಕಾಬಟ್ಟೆ ಇದೆ. ನನ್ಗೆ ಅದೇ ಈಗ ತನ್ನ ಸ್ಟೂಡೆಂಟ್ಸ್ ತನಗೆ ಮೇರು ಅಂತಾರ. ನನಗೆ ನೋ ಡೌಟ್ ಐ ಆಮ್ ವೆರಿ ಪ್ರೌಡ್ ಆಫ್ ಹರ್. ನೋ ಡೌಟ್ ಐ ಆಮ್ ಆಕ್ಚುಲಿ ಬ್ಲೆಸ್ಡ್ ಟು ಹ್ಯಾವ್ ಹರ್ ಆಸ್ ಮೈ ಸ್ಟೂಡೆಂಟ್. ಅವಳದು ಕ್ಯಾಮ್ರಾಗೆ ನಾವು ಬೋಲ್ಟ್ ತರಿಸ್ಬಿಟ್ಟು, ಬೋಲ್ಟ್ ಅಲ್ಲಿ ಒಂದು ಶಾಟ್ ಇತ್ತು, ಅದು ಇಟ್ ಹ್ಯಾಸ್ ಟು ಬಿ ಶಾರ್ಟ್ ಇನ್ ರೇನ್. ಅನುಪ್ರಭಾಕರ್ ಮೇಡಮ್ಮು, ಹರಿಣಿ ಮೇಡಮ್ಮು, ನಮ್ಮ ಶಶಿ ಮಾಸ್ಟ್ರು, ಅಸ್ಗರ್ ಮಾಸ್ಟರ್ ಎಲ್ಲರೂ ಬಂದಾಗ ಅಷ್ಟು ಜನ ಕ್ರೌಡ್, ಒಂದು 150 ಕ್ರೌಡ್ ಡಾನ್ಸರ್ಸ್ ಇದ್ದಾರೆ, ಪ್ಲಸ್ ನಮ್ದೊಂದು 70-80 ಕ್ರ್ಯೂ ಇದ್ದಾರೆ. ಆ ಕ್ರ್ಯೂ ಮಧ್ಯೆ ಶಿ ಹ್ಯಾವ್ ಟು ಡಾನ್ಸ್. ಬೀಟಿ ಒಂದೇ ಟೇಕಲ್ಲಿ ಆಗಬೇಕು. ಬಂದ ಬಾಂಬೆ ಟೆಕ್ನಿಷಿಯನ್, ಸೊ ಈ ಕ್ಯಾಪ್ಚರ್ಡ್. ನಾವು ಒಂದಷ್ಟು ಪ್ರೋಗ್ರಾಮ್ ಮಾಡಿದ್ವಿ. ನೋಡ್ಬಿಟ್ಟು ಆ್ಯಕ್ಷನಿಗೆ ಶಿ ಸ್ಟಾರ್ಟೆಡ್. ಆ ಲುಕ್ಕಿಗೆ ಎವ್ರಿಬಡಿ, ನಾನು ಯಾರಿಗೂ ಕಾಮೆಂಟೇ ಮಾಡಿಲ್ಲ. ದಟ್ ವಾಸ್ ಆ್ಯಕ್ಚುಲಿ ಮೇಡ್ ಅಪ್. ಕ್ಲಾಪ್ ಮಾಡಬೇಕು, ಕೂಗಬೇಕು ಅನ್ನೋದು ನಾವು ಹೇಳೋದು ಇರುತ್ತೆ, ಬಟ್ ಅದೇನು ಹೇಳಿಲ್ಲಂಗೆ ಅವಳು ಡಾನ್ಸ್ ನೋಡ್ಬಿಟ್ಟು ಅದು ಸ್ಪಾಟಲ್ಲಿ ಆಗಿದ್ದು.
ನಂಗೆ ಕಣ್ಣಲ್ಲೇ ನೀರು ಬಂದ್ಬಿಡ್ತು. ಅವ್ರ ತಂದೆ ಅಷ್ಟೇ, ಅವರು ನನ್ನ ಸ್ಟೂಡೆಂಟ್ಸ್, ನನ್ನ ಅಸ್ಟೆಂಟ್ಸ್ ಎಲ್ಲರೂ ಬಂದ್ಬಿಟ್ಟು ಹಗ್ ಮಾಡೋಳಿಗೆ ಅಲ್ಲಿರೋರೆಲ್ಲ ನನಗೆ ಒಂಥರ ಖುಷಿ ಆಗಿತ್ತು. ಒನ್ ಟೇಕಿಗೆ ಅಷ್ಟೊಂದು ಎನರ್ಜಿ ಹಾಕಿ ಡಾನ್ಸ್ ಮಾಡೋದು. 10 ಟೇಕ್ ತಗೊಂಡ್ರು 10 ಟೇಕಲ್ಲೂ ಅಷ್ಟೇ ಎನರ್ಜಿ ಹಾಕಿ ಡಾನ್ಸ್ ಮಾಡ್ತಾಳೆ. ವೆರಿ ನೈಸ್, ವೆರಿ ನೈಸ್. ಸೊ ಇವಾಗ ಸುನೀತಿಗೆ ಇಷ್ಟು ಟ್ಯಾಲೆಂಟ್ ಇದೆ ಅಂತಂದ್ರೆ ಫ್ಯಾಮಿಲಿಯಿಂದ ಅಷ್ಟೇ ಸಪೋರ್ಟ್ ಇದೆ. ಸೊ ಫ್ಯಾಮಿಲಿ ಬಗ್ಗೆ ಮಾತಾಡೋಣ. ಮನೇಲಿ ಎಷ್ಟು ಜನ ಇದ್ದಾರೆ? ಅಪ್ಪ ಅಮ್ಮ ನೀನು? ಮನೆಯಲ್ಲಿ ನಾವು ಧಾರವಾಡಲ್ಲಿರೋದು ನಾನು, ಅಪ್ಪ, ಅಮ್ಮ ಮನೆಯಲ್ಲಿ. ನಮ್ಮ ಅಜ್ಜ ಅಜ್ಜಿ ಊರಲ್ಲಿ ಇರ್ತಾರೆ, ಯರಗಟ್ಟಿ ಅಂತ, ಅದು ಬೆಳಗಾವಿ ತಾಲೂಕು, ಅಲ್ಲಿರ್ತಾರೆ. ದೊಡ್ಡಪ್ಪ ದೊಡ್ಡಮ್ಮ ರಾಯಚೂರಲ್ಲಿ ಡಾಕ್ಟರ್ ಇದ್ದಾರೆ, ಅಲ್ಲಿರ್ತಾರೆ. ನಮ್ಮ ಅತ್ತೆ ಮಾವ ಅವರು ಧಾರವಾಡಲ್ಲಿ, ಅವರು ಅಡ್ವೊಕೇಟ್ ಇರ್ತಾರೆ. ಅಭಿಷೇಕ್ ಅವರೇ, ಇವ್ರ ಫ್ಯಾಮಿಲಿ ಸಪೋರ್ಟ್ ಯಾವ ರೀತಿ ಇತ್ತು? ಇವಾಗ ನಿಲಬೇಡ ಸ್ಟಾರ್ಟ್ ಆದಾಗಿಂದ 3 ತಿಂಗಳು ಪ್ರೀ ಪ್ರೊಡಕ್ಷನ್ ಅಲ್ಲಿ ಇತ್ತು, ಕೆಲಸ ನಡೀತಾ ಇತ್ತು, ಇದೆಲ್ಲ ಆಗ್ತಾ ಇತ್ತು. ಅದ್ರ ಜೊತೆಗೆ ಅವ್ಳು ಸ್ಕೂಲ್ಗೂ ಹೋಗ್ಬೇಕು, ಮತ್ತೆ ಬೆಂಗಳೂರಿನಲ್ಲಿಲ್ಲ, ಎಷ್ಟು ಕಷ್ಟ ಆಯ್ತು. ಮತ್ತೆ ಅವ್ರ ಸಪೋರ್ಟ್ ಯಾವ ರೀತಿ ಇತ್ತು? ಅದು ಹೆಂಗೆ ಅಂದ್ರೆ, ಇಟ್ ವಾಸ್ ಲೈಕ್ ಅಫ್ಕೋರ್ಸ್ ಅವರು ತುಂಬ ಬ್ಯುಸಿಯಾಗಿರೋ ಪ್ರೊಫೆಷನ್, ಇಡೀ ಫ್ಯಾಮಿಲಿ ತುಂಬ ಬ್ಯುಸಿಯಾಗಿರೋ ಪ್ರೊಫೆಷನು. ಅವ್ರನ್ನ ನಾವು ಫೋನಲ್ಲಿ ಕಮ್ಯುನಿಕೇಟ್ ಮಾಡೋದಕ್ಕೇ ಇಟ್ ಈಸ್ ಟು ಟೇಕ್ ಟೈಮ್. ಬಟ್ ಅವರು ಇಟ್ ವಾಸ್ ಫ್ರೀ ಹ್ಯಾಂಡ್ಸ್, ನೀವು ಮಾಡಿ. ನಾನು ನಿಧಿ ಟ್ಯಾಲೆಂಟ್ನ ಹೆಂಗೆ ನಂಬಿದ್ನೋ, ನನ್ನ ಟ್ಯಾಲೆಂಟ್ನ ಅವ್ರು ಹಂಗೆ ನಂಬಿದ್ರು. ಇಟ್ ಈಸ್ ಲೈಕ್ ಗೋಯಿಂಗ್ ಥ್ರೂ ಹಿಂಗೆ. ನನಗೆ ಏನು ಬಂದರು ಇಟ್ ವಾಸ್ ಲೈಕ್ ಹಿಯರ್. ತುಂಬ ಚೆನ್ನಾಗಿತ್ತು ಸಪೋರ್ಟು. ಆ ಥರ ಸಪೋರ್ಟು ಪ್ರತಿಯೊಂದು ಟ್ಯಾಲೆಂಟಿಗೂ ಸಿಕ್ಕರೆ ನಮ್ಮ ಕನ್ನಡ ಇಂಡಸ್ಟ್ರಿ, ನಮ್ಮ ಕನ್ನಡದಲ್ಲಿರೋ ಪ್ರತಿಭೆಗಳು ಎಲ್ಲ ತುಂಬ ಚೆನ್ನಾಗಿ ಬೆಳಕಿಗೆ ಬರ್ತಾರೆ. ಹುಡುಗರಾಗಲಿ, ಹುಡುಗಿರಾಗಲಿ, ಮಕ್ಕಳಾಗಲಿ, ಯಂಗ್ಸ್ಟರ್ಸ್ ಆಗಲಿ, ಆ ಥರ ಒಂದು ಸಪೋರ್ಟ್. ಅಟ್ ದ ಸೇಮ್ ಟೈಮ್ ನಾನು ಎಲ್ಲರಿಗೂ ಹೇಳೋದೇನೆಂದರೆ, ಅಟ್ ದ ಸೇಮ್ ಟೈಮ್ ನನಗೆ ತುಂಬ ಮೆಸೇಜಸ್, ಫೋನ್ ಕಾಲ್ಸ್ ಬಂತದ್ದು ಆದಮೇಲೆ, ನನಗೂ ಒಂದು ಸಾಂಗ್ ಮಾಡಿ, ನನಗೊಂದು ಇದು ಮಾಡಿ ಅಂತ. ಬಟ್ ಏನು ಹೇಳ್ತೀನಿ ಅಂದರೆ, ಇಟ್ ಈಸ್ ನಾಟ್ ಬಿಕಾಸ್ ಆಫ್ ಅವ್ರು ಏನೋ ತಂದು ಮಾಡಬೇಕು ಅನ್ನೋದಿಲ್ಲ. ಎಲ್ಲರ ಹತ್ರ ಈ ಥರದ್ದು ಒಂದು ಟ್ಯಾಲೆಂಟ್ ಇರಬೇಕು. ಮೇಜರ್ ಇದೆಲ್ಲ ಆಗೋದಕ್ಕೆ ಇವಳಲ್ಲಿ ಇದ್ದಿದ್ದು ಒಂದು ಗ್ರೇಷಿಯಸ್ ಟ್ಯಾಲೆಂಟ್. ಆ ಟ್ಯಾಲೆಂಟಿಂದ ಇದೆಲ್ಲ ಆಗಿದ್ದು. ಸೊ ಈ ನಂತರದವರಿಗೆ ಬೇರೆ ಯಾರೋ ಸಪೋರ್ಟ್ ಮಾಡಿದರೆ ಈ ಥರ ಟ್ಯಾಲೆಂಟ್ ಸಿಗಲ್ಲ. ಈಗ ಈ ಥರ ಟ್ಯಾಲೆಂಟಿಗೆ ನಮ್ಮ ಥರದ್ದು ಒಂದು ಸಪೋರ್ಟ್ ಬ್ಯಾಕಪ್ ಇರೋದಿಲ್ಲ. ಸೊ ಇಟ್ ಈಸ್ ಆಲ್ ಜೊತೆಲಿ ಬಂದಿರೋದು, ಇದಾಗಿರೋದು. ಖಂಡಿತ ನಿಜ. ಇವಾಗ ಸಾಂಗ್ ನಲ್ಲಿ ನಾವು ಹರಿಣಿ ಮೇಡಮ್ನ ನೋಡ್ಬೋದು, ಅನುಪ್ರಭಾಕರ್ ಮೇಡಮ್ನ ನೋಡ್ಬೋದು, ಮತ್ತೆ ತುಂಬಾ ಜನ ಜೂನಿಯರ್ ಆರ್ಟಿಸ್ಟ್ಗಳಿದ್ದಾರೆ. ಸೊ ಆರ್ಟಿಸ್ಟ್ ಪಿಕ್ ಮಾಡಿದ್ ನೀವೇನಾ? ಹೌದು, ಕಂಪ್ಲೀಟ್ ಕಾಸ್ಟಿಂಗ್ ಮಾಡಿದ್ದು ನಾನೇ. ಅಂಡ್ ನನಗೆ ಹರಿಣಿ ಮ್ಯಾಮ್ ಆಗಲಿ, ಶಶಿ ಮಾಸ್ಟರ್ ಆಗಲಿ, ಅರ್ಸ್ಗರ್ ಮಾಸ್ಟರ್ ಆಗಲಿ, ಇಡೀ ನಮ್ಮ ದಾವಣಗೆರೆ ಡಾನ್ಸ್ ಟೀಮ್, ಹುಬ್ಳಿ ಡಾನ್ಸ್ ಟೀಮ್, ಧಾರವಾಡ, ಹರಪನಹಳ್ಳಿ, ಬ್ಯಾಂಗ್ಳೂರು ಟೀಮ್, ಎವ್ರಿಬಡಿ ಸಪೋರ್ಟಿಂದನೇ ಇದಾಗಿರೋದು. ನೋ ಡೌಟ್ ಇನ್ ದ್ಯಾಟ್. ಹನು ಮ್ಯಾಮ್ಗಾಗಲಿ, ಅರಣಿ ಮ್ಯಾಮ್ಗಾಗಲಿ ಹೋಗಿ ಕತೆ ಹೇಳಿದಾಗ ಅವ್ರು ಹೇಳಿದರು, ಇನಿಷಿಯಲಿ ಅಭಿ ಬಂದು ಹೇಳಬೇಕಾದ್ರೆ ಐ ವಾಸ್ ನಾಟ್ ದಾಟ್ ಗ್ರೇಟ್. ಓಕೆ, ಎಲ್ಲರೂ ಬಂದಂಗೆ ಏನೋ ಹೇಳ್ತಾ ಇದ್ದಾರೆ, ಹೇಳಿ ಅಂತ. ಬಟ್ ಒನ್ಸ್ ಅವ್ರಿಗೆ ಯಾವಾಗ ಅದನ್ನು ಎಕ್ಸಿಕ್ಯೂಷನ್ ಲೆವೆಲಲ್ಲಿ ಸೆಕೆಂಡ್ ಟೈಮ್ ಹೋಗಿ ನಾನು ನರೇಟ್ ಮಾಡಿದಾಗ, ದೇ ಡಿಂಟ್ ಇವನ್ ಸೇ ಎನಿ ಒನ್ ಸಿಂಗಲ್ ವರ್ಡ್, ಜಸ್ಟ್ ಸೆಡ್ ಎಸ್, ಮಾಡ್ತೀನಿ ಅಭಿಷೇಕ್, ತುಂಬ ಚೆನ್ನಾಗಿದೆ, ಮಾಡ್ತೀನಿ. ಅನು ಮ್ಯಾಮ್ ಆಗಲಿ ಅಷ್ಟೇ, ತುಂಬ ಸಪೋರ್ಟಿವ್. ಅಂದರೆ ಯಾರ್ಯಾರು ಕಾಸ್ಟ್ ಆ್ಯಂಡ್ ಕ್ರೀವ್ ಅಲ್ಲಿ ಒಳಗೆ ಯಾರ್ಯಾರು ಇದ್ರು ನಿಲ್ಲಬೇಡ ಸಂಬಂಧಿಸ್ಪಟ್ಟಂಗೆ ಪ್ರತಿಯೊಬ್ಬರದ್ದು ಎಫರ್ಟು ಇದೆ. ಇಟ್ ಇಸ್ ನಾಟ್ ಮೀ ಆರ್ ಇಟ್ ಇಸ್ ನಾಟ್ ಹರ್. ಅವಳಿಂದ ಶುರುವಾಗಿರೋದಕ್ಕೆ ಇದು ಎಲ್ಲರ ಎಫರ್ಟ್ಸಿಂದ ಆಗಿರೋದು ಒಂದು ನಿಲ್ಲಬೇಡ. ವೆರಿ ನೈಸ್. ಸೊ ಸುನಿಧಿ, ಇವಾಗ ಕ್ಯಾಮ್ರಾನಲ್ಲೂ ಕೂಡ ಆಗಲೇ ಅಭಿ ಸರ್ ಹೇಳಿದ್ರು ನೀನು 1 ಟೇಕಲ್ಲಿ ಓಕೆ ಮಾಡ್ತೀಯಾ ಅಂತ. ಸೊ ನೆಕ್ಸ್ಟ್ ಮೂವಿ ಚಾನ್ಸ್ ಬಂದರೆ ಮಾಡ್ತೀಯಾ? ನಿನ್ ಕತೆ ಮಾಡ್ತೀಯಾ? ಯು ರೆಡಿ? ಸೊ ನನಗೆ ನಿನ್ನ ಶೆಡ್ಯೂಲ್ ಗೊತ್ತಾಗಬೇಕು. ಇವಾಗ ಸ್ಕೂಲ್ ಇರುತ್ತೆ, ಸ್ಕೂಲ್ ಅಂದರೆ 9 to 4 ತಾನೆ? 9 to 4. ಸೊ ಮಾರ್ನಿಂಗ್ ಎದ್ದೇಳ್ತೀಯಾ, ಸ್ಕೂಲ್ಗೆ ಹೋಗ್ತೀಯಾ, ಯಾ ರೆಡಿ? 4, 5 ಮನೆಗೆ ಬರ್ತೀಯಾ? 5 ಇಂದ ಹೇಳು ನನಗೆ ಇವಾಗ ರೂಟೀನ್. ಹೈಸ್ಕೂಲ್ ಸ್ಟೂಡೆಂಟ್ ನೀನು, 8th ಸ್ಟ್ಯಾಂಡರ್ಡ್ ತಾನೆ? ಯಾ. ಸೊ ಟೆಲ್ ಮಿ ಯುವರ್ ರೂಟೀನ್. ಮನೆಗೆ ಬಂದಮೇಲೆ 1 hour ಐ ರೆಸ್ಟ್. ಆಮೇಲೆ ನಾನು ಡಾನ್ಸ್ ಕ್ಲಾಸ್ ಹೋಗ್ತೀನಿ. ಡಾನ್ಸ್ ಕ್ಲಾಸ್ 2-3 hours ಇರುತ್ತೆ, ಅಲ್ಲಿ ಪ್ರಾಕ್ಟೀಸ್ ಮಾಡಿ ಮತ್ತು ಮನೆಗೆ ಬಂದ ಸ್ಟಡಿ ಮಾಡ್ತೀನಿ. ಇಲ್ಲಾಂದರೆ ಹೋಮ್ವರ್ಕ್ ಇರುತ್ತೆ, ಅಸೈನ್ಮೆಂಟ್ಸ್, ಅದನ್ನು ಮಾಡ್ತೀನಿ. ಆ್ಯಂಡ್ ಸ್ವಲ್ಪ ಮ್ಯೂಸಿಕ್ ಟಚ್ ಇರಬೇಕಂತ ಐ ವಿಲ್ ಡೂ ಸಮ್ piano tutorials. I'll see some tutorials. You have a piano at your house also? Yeah. Okay. I have piano. And ಸ್ವಲ್ಪ music vocals practice ಮಾಡ್ತೀನಿ. ಆಮೇಲೆ and then I'll eat and I'll have my dinner. So every day dance practice is must, piano is must, singing is must, and also assignments. Compulsory. Oh my god. ಮತ್ತೆ ಸುನಿಧಿ ನಿಲ್ಲಬೇಡ ಸಾಂಗ್ ಆಯ್ತು, ಎಲ್ಲಾ ಕಡೆ ತುಂಬಾ ಹಿಟ್ ಆಯ್ತು, ರೆಕಗ್ನೈಸೇಷನ್ ಸಿಕ್ತು, ಪ್ರೀತಿ ಸಿಕ್ತು. ಮುಂದೆ ಫ್ಯೂಚರ್ ಪ್ಲಾನ್ಸ್? ಮುಂದೆ ಇವಾಗ ಕನ್ನಡ ಇಂಡಸ್ಟ್ರಿಯಲ್ಲಿ ಡಾನ್ಸ್
ಅಂತ ಡಾನ್ಸ್ ಅಲ್ಲಿ ಸಕ್ಸಸ್ ಆಗಬೇಕು ಅಂತ ಇದೆ. ಆ್ಯಂಡ್ ದೆನ್ ನ್ಯಾಷನಲಿ ಹೋಲ್ ಇಂಡಿಯಾದಲ್ಲಿ ಅದೊಂದು ಡಾನ್ಸಲ್ಲಿ ಇನ್ನೂ ಸ್ವಲ್ಪ ಇಂಪ್ರೂವ್ ಆಗಿ ಸಕ್ಸಸ್ ಕಾಣೋದಿದೆ. ಆ್ಯಂಡ್ ದೆನ್ K-pop. Oh, K-pop, yeah, boom. Who's your favorite band? Blackpink, BTS. Oh, And Blackpink. BTS. ವೆರಿ ನೈಸ್, ವೆರಿ ನೈಸ್. ಸೊ ಇವಾಗ K-pop ಅಂದರೆ ಅವರು ಹಾಡು ಹೇಳ್ತಾ ಡ್ಯಾನ್ಸ್ ಮಾಡ್ತಾ ವಿ ಆರ್ ಕ್ವೈಟ್ ಫೇಮಸ್ ಫಾರ್ ದ್ಯಾಟ್. ಸೊ ಇವಾಗ ನೀನು ಹಾಡು ಹೇಳ್ತೀಯಾ, ಡ್ಯಾನ್ಸು ಮಾಡ್ತೀಯಾ, ದಟ್ ಎಕ್ಸ್ಪ್ಲೇನ್ಸ್ ವೈ K-pop ಅಂತ. ಅಲ್ಲ, ನೆಕ್ಸ್ಟ್ ಐ ಆಮ್ ವೆರಿ ಮಚ್ ಶೋರ್ ಇದರ್ ದೇ ವಿಲ್ ಕಮ್ ಇಂಡಿಯಾ ಫಾರ್ ಸುನಿಧಿ ಆರ್ ಸುನಿಧಿ ವಿಲ್ ಗೋ ಫಾರ್ ದೆಮ್. ಐ ಡೋಂಟ್ ನೋ, ಬಟ್ ಅದಂತೂ ಶೋರ್ ಅದಾಗುತ್ತೆ. ಮ್ಯಾನಿಫೆಸ್ಟೇಷನ್. ಅದೇ ಏನು ಇವಳಿಗೆ ನಾವು ಕಾಣಿಸ್ತಾ ಇರ್ತೀವಿ BTS ಅಂದ್ರೆ ಬಟ್ಟೆ ತೊಳೆ ಸೋಪು, ಫ್ಯಾಮಿಲಿ ಅವರೆಲ್ಲ ಕಾಡ್ತಾರೆ. ಏನು ಅಂತ ಸರಿ ಹೇಳ್ಕೊಡು. BTS ಅಂದ್ರೆ ಬಾಂಗ್ ಥಾನ್ ಸೊಂಗ್ಯಂದಾನ್, ಅದು ಕೊರಿಯನ್ ನಲ್ಲಿ, ಬಟ್ ಇನ್ ಇಂಗ್ಲಿಷ್ ಇಫ್ ಇಟ್ ಟ್ರಾನ್ಸ್ಲೇಟ್ ಇಟ್ ಈಸ್ ಬುಲೆಟ್ ಪ್ರೂಫ್ ಬಾಯ್ಸ್. ನೋಡಿ ನೋಡಿ ನಮಗೆ ನೀವೇನ್ ಅನ್ಕೊಂಡಿದ್ರಿ BTS ಅಂತ? ಅದೇ ನಾವೇನೋ ಬಟ್ಟೆ ತೊಳೆ ಸೋಪು, ಬಾಂಡೆ ತೊಳೆ ಸೋಪು ಅನ್ಕೊಂಡಿದ್ವಿ. ನಮಗೆ ಗೊತ್ತಾಗಿದ್ದೆ BTS ಅನ್ನೋದೆಲ್ಲ ಈಗ ನಾವು ಒಂದು ಸಿನಿಮಾಗೆ ಬಂದ್ಮೇಲೆ BTS ಬಿಹೈಂಡ್ ದ ಸೀನು ಬಿಟ್ವೀನ್ ದ ಶೂಟೋ ಏನೋ ಹಾಕ್ತಿವಿ. ಬಟ್ ಆಕ್ಚುಲ್ BTS ಅದನ್ನ ಹಿಂಗೆ ಇಟ್ಕೊಂಡ್ಬಿಟ್ಟು ಎಲ್ಲ ಕಡೆನೂ ವೈರಲ್ ಆಗಿದ್ದೆ ಈ ಜೆನ್ಸಿ ಕಿಡ್ಸ್ ಇಂದ. ಮೀನ್ ವೈಲ್ ಇವಳು ಮಾತಾಡ್ತಾಳೆ, ಸಕ್ಕದಾಗಿ ಮಾತಾಡ್ತಾಳೆ ಕೊರಿಯನ್. ಸೊ ನೀವು ಕೊರಿಯನ್ ಅಲ್ಲಿ ಏನಾದ್ರು ಹೇಳೋದಾದ್ರೆ ಹೇಳು, ಆಮೇಲೆ ಎಕ್ಸ್ಪ್ಲೇನ್ ಮಾಡ್ಬೇಕು ಏನ್ ಹೇಳ್ದೆ ಅಂತ ನೀನು. ಫಸ್ಟ್ 안녕하세요, 저는 ಸುನಿವಿ다 ಅಂದ್ರೆ ಹೆಲೋ ಎವ್ರಿವನ್, ನಾನು ಸುನಿಧಿ ಅಂತ. Wow. So I love you. This is the symbol they use for I love you. So what is I love you in Korean? 사랑해. Yeah. ಇವಳು ಅವ್ರಿಗೆ ಕಮ್ಯುನಿಕೇಟ್ ಮಾಡ್ತಾಳೆ. ಬಟ್ ನನ್ನ ಪ್ರಕಾರ ನಿಧಿ ವಿಲ್ ಟೀಚ್ ದೆಮ್ ಕನ್ನಡ. ನಮ್ಮ ಕನ್ನಡ ಭಾಷೆನ ಸಕ್ಕದಾಗಿ ಹೇಳ್ಕೊಟ್ಬಿಡ್ತಾರೆ. ಅಲ್ಲಿಗೆ ಹೋಗ್ಬಿಟ್ಟು ನಮ್ಮ ಧಾರವಾಡ ಹುಬ್ಳಿ ಭಾಷೆನ ಅದ್ಭುತವಾಗಿ ಅವ್ರು K-popper ಬಂದು ಇವಳ ಜೊತೆ ಕನ್ನಡ ಮಾತಾಡ್ತಾರೆ, ಅದಂತೂ ಶೋರ್. ಸೊ ಅಭಿಷೇಕ್, ನೀವು ಕೊರಿಯೋಗ್ರಫರ್ ಆಗಿರೋದ್ರಿಂದ ನಿಮ್ಗೆ ಈ ಪ್ರಶ್ನೆ ತಗೊಂತಾ ಇದ್ದೀನಿ. ಈಗ ಸುನಿಧಿ ಹತ್ರ ಟ್ಯಾಲೆಂಟ್ ಇತ್ತು, ಮತ್ತೆ ಎಲ್ಲ ರೈಟ್ ಟೈಮಿಗೆ ಬಂದು ಸಿಕ್ತು. ಈಗ ಎಷ್ಟೊಂದು ಜನ ಯಂಗ್ ಟ್ಯಾಲೆಂಟ್ಸ್ಗಳಿಗೆ ಏನು ಮಾಡ್ಬೇಕಂತ ಗೊತ್ತಿರಲ್ಲ. ತುಂಬಾ ಡ್ಯಾನ್ಸ್ ಚೆನ್ನಾಗಿ ಮಾಡ್ತಿರ್ತಾರೆ, ಬ್ಯಾಕ್ಗ್ರೌಂಡು ಚೆನ್ನಾಗಿರುತ್ತೆ, ಬಟ್ ಅವಕಾಶ ಇರೋದಿಲ್ಲ. ಇಲ್ಲ, ಯಂಗ್ ಟ್ಯಾಲೆಂಟ್ಸಿಗೆ ನಾನು ಒಬ್ಬ ಯಂಗ್ ಟ್ಯಾಲೆಂಟ್ ಇದ್ದಾಗಿಂದ ಕಷ್ಟ ಪಡ್ಕೊಂಡು ಬೆಳ್ಕೊಂಡ್ ಬಂದಿರೋದ್ರಿಂದ ನಾನು ಎಲ್ಲರಿಗೂ ಹೇಳೋದೇನೆಂದರೆ, ಪ್ಲೀಸ್ ಡೋಂಟ್ ಗಿವ್ ಅಪ್ ಮಾಡಿ ಹಿಂದೆ ಹೋಗೋ ಜನದಲ್ಲಿ ನೀವು ಯಾರೂ ಆಗಬೇಡಿ. ಸೊ ಇವತ್ತಿಲ್ಲ ನಾಳೆ ಪಕ್ಕ ಶಾರ್ಟ್ ಆಗುತ್ತೆ. ಕಾನ್ಸಿಸ್ಟೆನ್ಸಿಯಲ್ಲಿ, ಪರ್ಸಿಸ್ಟೆನ್ಸಿಯಲ್ಲಿ ಇವತ್ತು ನಾಳೆ ನಾಡಿದ್ದು ಮೆಟ್ಲು ಬೈ ಮೆಟ್ಲು ಹತ್ಕೊಂಡು ಹೋಗೋಕ್ಕೆ ಆ ಪರ್ಸಿಸ್ಟೆನ್ಸಿಲಿ ಪ್ರಾಕ್ಟೀಸ್ ಮಾಡಿ. ಇನ್ ಎನಿ ಫೀಲ್ಡ್, ಡಾನ್ಸ್ ಅಂತ ಅಲ್ಲ, ಡಾನ್ಸ್ ಆಗಲಿ, ಮ್ಯೂಸಿಕ್ ಆಗಲಿ, ಹಾಡೋದ್ರಲ್ಲಾಗಲಿ. ಲೈಕ್ ಸುನಿಧಿ ನಾನು ಏನಕ್ಕೆ ಇಷ್ಟಪಡೋದಂದ್ರೆ ಶಿ ಪ್ರಾಕ್ಟೀಸ್ ಎವ್ರಿ ಸಿಂಗಲ್ ಡೇ. ಸೊ ಅದೇ ಥರ ನಾನು ಬೇರೆ ಎಲ್ಲ, ನನಗೆ ಸುಮಾರು ಜನ ಇನ್ಸ್ಟಾಗ್ರಾಮ್ ಫೇಸ್ಬುಕ್ಕಲ್ಲಿ ಮೆಸೇಜ್ ಮಾಡೋರಿಗೆ ನಾನು ಇದೇ ಹೇಳೋದು, ನೀವು ಪ್ರಾಕ್ಟೀಸ್ ಮಾಡಿ. ನಂತರದವರು ಯಾರಾದರೂ ನಿಮ್ಮ ಟ್ಯಾಲೆಂಟ್ನ ಗುರ್ತು ಹಿಡಿತಾರೆ ಒಂದಲ್ಲ ಒಂದಿನ. ನೀವು ನಿಮ್ಮ ಟ್ಯಾಲೆಂಟ್ ಬೆಳಕಿಗೆ ಬಂದೇ ಬರುತ್ತೆ ಅನ್ನೋದು ಒಂದು ಹೇಳಕ್ ಇಷ್ಟಪಡ್ತೀನಿ. ವೆರಿ ವೆಲ್ ಸೆಡ್. ಇವಾಗ ಒಬ್ರು ಆರ್ಟಿಸ್ಟ್ಗೆ ಡೆಡಿಕೇಶನ್ ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ. ಸುನಿಧಿ ಕೂಡ ಹೇಳ್ತಾ ಇದ್ಲು, ನಾನು ದಿನ ಡ್ಯಾನ್ಸ್ ಪ್ರಾಕ್ಟೀಸ್ ಮಾಡ್ತೀನಿ ಅಂತ. ಸುನಿಧಿ, ಕೊನೆಯದಾಗಿ ಆಡಿಯನ್ಸ್ಗೆ ಹೇಳೋದಾದ್ರೆ, ಕನ್ನಡ ಅಭಿಮಾನಿಗಳಿಗೆ ನಾನು ನಿಮ್ಮ ಸಪೋರ್ಟ್ ನನ್ನ ಮೇಲೆ ಹಿಂಗೆ ಇರಲಿ, ಆ್ಯಂಡ್ ನಿಮ್ಮ ಪ್ರೀತಿನೂ ನನ್ನ ಮೇಲೆ ಹಿಂಗೆ ಇರಲಿ. ಆಮೇಲೆ ನೀವೆಲ್ಲ ಏನು ಸಪೋರ್ಟ್ ಕೊಟ್ಟಿದ್ದೀರೋ ಅದಕ್ಕೆಲ್ಲರಿಗೂ ಥ್ಯಾಂಕ್ ಯು ಅಂತ ಹೇಳಿ. ವೆರಿ ವೆಲ್ ಸೆಡ್. ಸೊ ವೀಕ್ಷಕರೇ, ನೀವು ನೋಡಿದ್ದೀರಾ ನಿಲ್ಲಬೇಡಿ ಸಾಂಗ್ನ, ತುಂಬ ಚೆನ್ನಾಗಿ ರೀಚ್ ಆಗಿದೆ. ಇನ್ನೂ ನೋಡಿಲ್ಲ ಅಂತಂದರೆ ಆನಂದ್ ಆಡಿಯೋ ಅಫಿಷಿಯಲ್ ಯೂಟ್ಯೂಬ್ ಚಾನಲ್ನಲ್ಲಿ ಇದೆ, ಹೋಗಿ ಡೂ ಚೆಕ್ ಇಟ್ ಔಟ್, ಸ್ಟೇ ಟನ್. ಮತ್ತು ಇದೇ ಥರ ನಮ್ಮ ಒಳ್ಳೆಯ ಪ್ರತಿಭೆಗಳಿಗೆ, ಕನ್ನಡ ಪ್ರತಿಭೆಗಳಿಗೆ ಸಪೋರ್ಟ್ ಮಾಡ್ತಾ ಇರಿ ಅಂತ ಹೇಳ್ತಾ, ನಮ್ಮ ಮಾತುಕತೆ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊಳ್ತಾ ಶೋ ಮುಗಿಸ್ತಾ ಇದ್ದೀನಿ. ಧನ್ಯವಾದ.